ಕೈಕೊಟ್ಟ ಮಳೆ ಕಂಗಾಲಾದ ಗ್ರಾಮಸ್ಥರು. ಮಳೆಗಾಗಿ ಇಲ್ಲಿನ ಜನರು ಮಾಡಿದ್ದೇನು ಗೊತ್ತಾ? ಕೆಲವೊಂದು ಜಿಲ್ಲೆಗಳಲ್ಲಿ ವರುಣ ಮಳೆ ಕರುಣಿಸುತ್ತಿದ್ದಾನೆ. ಅದೇ ಇನ್ನ ಕೆಲವೊಂದು ಕಡೆ ವರುಣ ಅಕ್ಷರಶಃ ಮುನಿಸ್ಕೊಂಡಿದ್ದಾನೆ. ಇದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ದಾವಣಗೆರೆ. ಯಾಕಂದ್ರೆ ಇಲ್ಲಿನ ಕೆಲವೊಂದು ತಾಲೂಕಿನಲ್ಲಿ ಮಳೆ ಅನ್ನೋದು ಮರೀಚಿಕೆಯಾಗಿದೆ ನೋಡಿ. ಮಳೆಗಾಲ ಆರಂಭವಾಗಿ 1 ತಿಂಗಳು ಕಳೆದಿದ್ರೂ ಮಳೆರಾಯನ ದರ್ಶನ ಇಲ್ಲ. ಹೀಗಾಗಿ ಜಿಲ್ಲೆಯ ಗ್ರಾಮಸ್ಥರು ಅನೇಕ ರೈತರು ಮಳೆಗಾಗಿ ಕಂಗಾಲಾಗಿದ್ದಾರೆ. ಮಳೆಗೋಸ್ಕರ ಇದೀಗ ದೇವರ ಮೊರೆ ಹೋಗಿದ್ದು ಹೀಗೆ. ಗ್ರಾಮ ದೇವರ ಪಲ್ಲಕ್ಕಿ ಹೊತ್ತು 30 ಕಿಲೋಮೀಟರ್ ಪಾದಯಾತ್ರೆ. ಹೊನ್ನಾಳಿ ನ್ಯಾಮತಿ ತಾಲೂಕಿನ ಬಸವನಹಳ್ಳಿ ಗ್ರಾಮಸ್ಥರ ನಡಿಗೆ. ಹೌದು, ಇಲ್ಲಿನ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ನ್ಯಾಮತಿ ತಾಲೂಕಿನ ಗ್ರಾಮದ ಜನರು ಮಳೆಗಾಗಿ ಗ್ರಾಮದೇವರ ಮೊರೆ ಹೋಗಿದ್ದಾರೆ ನೋಡಿ. ಶ್ರೀ ಬೀರಲಿಂಗೇಶ್ವರ, ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಮತ್ತು ಬಸವಣ್ಣ ದೇವರುಗಳ ಉತ್ಸವ ಮೂರ್ತಿಯ ಪಲ್ಲಕ್ಕಿ ಹೊತ್ತು ಅದ್ದೂರಿ ಮೆರವಣಿಗೆ ಮಾಡಿದ್ದಾರೆ. ಸುಮಾರು 30 ಕಿಲೋಮೀಟರ್ ಪಲ್ಲಕ್ಕಿಯ ಜೊತೆ ಸಾವಿರಾರು ಜನ ಹೆಜ್ಜೆ ಹಾಕಿದ್ದು ಭಾರಿ ವಿಶೇಷವಾಗಿತ್ತು. ವರ್ಷಗಳ ಹಿಂದೆ ಕೈಕೊಟ್ಟಿದ್ದ ಮಳೆರಾಯ ಇದೀಗ ಮಳೆಗಾಗಿ ಹಳೆಯ ಪದ್ಧತಿ ಆಚರಣೆ. ಪುರಾಣ ಪ್ರಸಿದ್ಧ ತೀರ್ಥರಾಮೇಶ್ವರ ಪುಣ್ಯಕ್ಷೇತ್ರಕ್ಕೆ ತಲುಪಿ ಗ್ರಾಮಸ್ಥರು ಪೂಜೆ ಸಲ್ಲಿಸಿದ್ರು. 2 ದಿನಗಳ ಕಾಲ ತೀರ್ಥರಾಮೇಶ್ವರ ದೇವರಿಗೆ ಹಾಗೂ ಪಲ್ಲಕ್ಕಿಯ ದೇವತೆಗಳಿಗೆ ಅಭಿಷೇಕ ಪೂಜೆ ನೆರವೇರಿಸಲಾಗುವುದು ಅಂತ ಹೇಳ್ಕೊಂಡ್ರು. ನಾವು ಬಸವನಹಳ್ಳಿ ಗ್ರಾಮ, ನ್ಯಾಮತಿ ತಾಲೂಕು, ದಾವಣಗೆರೆ ಜಿಲ್ಲೆ, ಅಲ್ಲಿಂದ ಬಂದಿದ್ದೀವಿ. ಈಗ 2002ನೇ ಇಸ್ವಿಯಲ್ಲಿ ನಮ್ಮ ಗ್ರಾಮದ ದೇವನ ದೇವತೆಗಳಾದ ಶ್ರೀ ಬೀರಲಿಂಗೇಶ್ವರ ಸ್ವಾಮಿ, ನರಸಿಂಹಸ್ವಾಮಿ, ಬಸವೇಶ್ವರ ಸ್ವಾಮಿ ಈ 3 ದೇವರುಗಳನ್ನು 2002ನೇ ಇಸ್ವಿಯಲ್ಲಿ ಇಲ್ಲಿಗೆ ಮಳೆ, ಅವಾಗ ಭೀಕರ ಬರಗಾಲ ಇತ್ತು. ಆ ಟೈಮಲ್ಲಿ ನಾವು ಇಲ್ಲಿಗೆ ದೇವರುಗಳನ್ನ ತಗೊಂಡು ಅಭಿಷೇಕ ಮಾಡಿಸಿ ಬೀರಪ್ಪ ಮಳೆ ತರುವಂಥ ಕೆಲಸ ಆ ದಿನ ಮಾಡಿತ್ತು. ಅದೇ ರೀತಿ ಮತ್ತೆ ಸ್ವಲ್ಪ ಮಳೆ ಹಾಗೂ ಗ್ರಾಮದ ಸಮೃದ್ಧಿ ಹಾಗೂ ಅಭಿವೃದ್ಧಿಗೆ ಹೋಗಲಿ ಅನ್ನೋ ಒಂದು ಉದ್ದೇಶ, ಬೆಳೆ ಎಲ್ಲ ಚೆನ್ನಾಗಿ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಇವತ್ತು ಈಗೇನು 24 ವರ್ಷದ ಹಿಂದೆ ಬಂದಿದ್ವೋ ಅದೇ ರೀತಿ ಈಗ ಮತ್ತೆ ಎಲ್ಲರೂ ಕೂಡ ಬಸವನಹಳ್ಳಿಯ ಸಮಸ್ತ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಇಲ್ಲಿ ತೀರ್ಥರಾಮೇಶ್ವರಕ್ಕೆ ಪಾದಯಾತ್ರೆ ಬರುವ ಮುಖಾಂತರ ವಿಜೃಂಭಣೆಯಿಂದ ವಾಲ್ಗ, ಡೊಳ್ಳು, ಭಜನೆ, ತಾಳೆ ಹಾಗೂ ಇತ್ಯಾದಿ ವಾದ್ಯಗೋಷ್ಠಿಯೊಂದಿಗೆ ನಾವು ಇಲ್ಲಿ ಬಂದಿದ್ದೀವಿ. ಕಳೆದ 23 ವರ್ಷಗಳ ಹಿಂದೆ ಇದೇ ರೀತಿ ಮಳೆರಾಯ ಕೈಕೊಟ್ಟಿದ್ದಂತೆ. ಹೀಗಾಗಿ ಅಂದು ಕೂಡ ಗ್ರಾಮಸ್ಥರು ದೇವರ ಪಲ್ಲಕ್ಕಿ ಜೊತೆ 30 ಕಿಲೋಮೀಟರ್ ಬಂದಿದ್ರು. ಆಗ ಧಾರಾಕಾರ ಮಳೆ ಸುರಿದಿತ್ತಂತೆ. ಇದೀಗ ಅದೇ ಆಚರಣೆಯನ್ನ ಮತ್ತೊಮ್ಮೆ ಗ್ರಾಮಸ್ಥರು ಮುಂದುವರಿಸಿರೋದು ಭಾರಿ ವಿಶೇಷ ಕಣ್ರಿ. ನಾಳೆ 3 ದೇವರಿಗೂ ಮತ್ತು ತೀರ್ಥರಾಮೇಶ್ವರ ಸ್ವಾಮಿಗೂ ಕೂಡ ವಿಜೃಂಭಣೆಯಿಂದ ಅಭಿಷೇಕ ಮಾಡುವ ಮುಖಾಂತರ ಹಾಗೂ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಬೇಳ್ಕೊಳ್ಳೋದ್ರ ಜೊತೆಗೆ ಈ ಬಂದಂಥ ಭಕ್ತಾದಿಗಳಿಗೆ ಈ 2 ಟೈಮ್ ತಿಂಡಿ, 2 ಟೈಮ್ ಊಟ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ಬಸವನಹಳ್ಳಿಯ ಸಮಸ್ತ ಗ್ರಾಮಸ್ಥರು ಇದಕ್ಕೆ ಏನು ಪ್ರಸಾದ ವಿನಿಯೋಗಕ್ಕೆ ಏನು ಬೇಕೋ ಅದೆಲ್ಲರನ್ನೂ ಕೂಡ ಸಹಕಾರದೊಂದಿಗೆ ಇವತ್ತು ನಾವು ಈ ದೇವಸ್ಥಾನ ಹತ್ರ ಬಂದು ಅಭಿಷೇಕ ಮಾಡಲಿಕ್ಕೆ ನಾವು ಬಂದಿದ್ದೀವಿ. ಇಡೀ ಸಮಸ್ತ ನಮ್ಮ ನಾಡಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಡ್ಕೊಂಡು ಪಾದಯಾತ್ರೆ ಮುಖಾಂತರ ನಾವು ಈ ಬೀರಪ್ಪ ದೇವರ ಪಲ್ಲಕ್ಕಿ ಹಾಗೂ ಬಸವೇಶ್ವರ ಸ್ವಾಮಿ ಪಲ್ಲಕ್ಕಿ ಹಾಗೂ ನರಸಿಂಹಸ್ವಾಮಿಯನ್ನು ನಾವು ಹೊತ್ಕೊಂಡು ಇಲ್ಲಿಗೆ ತಗೊಂಬಂದಿದ್ದೀವಿ. ಅದಕ್ಕೆ ನಮ್ಮೆಲ್ಲ ಬಸವನಹಳ್ಳಿ ಗ್ರಾಮಸ್ಥರು ಹಾಗೂ ನಮಗೆ ಏನು ಸಹಕಾರ ನೀಡಿದಂಥ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರಿಗೂ ಕೂಡ ಬಸವನಹಳ್ಳಿಯ ಪರವಾಗಿ ತುಂಬು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಹಣ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ಬಂದು ಅಭಿಷೇಕ ಮಾಡೋದ್ರಿಂದ
ನಮ್ಮ ಇಡೀ ನಾಡಿನ ಜನತೆಗೆ ಒಳ್ಳೆಯದಾಗ್ತದೆ ಅನ್ನೋದು ಪುರಾತನ ಕಾಲದಿಂದನೂ ಇರುವಂತಹ ಒಂದು ವಾಡಿಕೆ ಇದೆ. ಆ ವಾಡಿಕೆ ಪ್ರಕಾರ ನಾವೆಲ್ಲರೂ ಕೂಡ ನಡ್ಕೊಳ್ತಾ ಇದ್ದೀವಿ. ನೀವು ಈ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ನಮ್ಮ ಎಲ್ಲ ಬಸವಳ್ಳಿಯ ಸಮಸ್ತ ಗ್ರಾಮಸ್ಥರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ದೇವರು ಕೊಡಲಿ ಅಂತ ಹೇಳ್ಬಿಟ್ಟು ಪಲ್ಲಕ್ಕಿ ಮರಳಿ ಊರು ತಲುಪುವುದರೊಳಗೆ ಮಳೆ ಬರುತ್ತದೆ, ಒಳ್ಳೆಯ ಬೆಳೆ ಸಮೃದ್ಧಿಯಾಗುತ್ತದೆ ಎಂದು ಗ್ರಾಮಸ್ಥರ ನಂಬಿಕೆ ತಲತಲಾಂತರಗಳಿಂದ ಮುಂದುವರೆದಿದೆ. ಗ್ರಾಮಸ್ಥರ ನಂಬಿಕೆಯನ್ನ ವರುಣ ದೇವ ನಿಜ ಮಾಡ್ತಾನ ಅನ್ನೋದು ಕಾದ್ ನೋಡ್ಬೇಕು ಅಷ್ಟೇ. ಬಿಗ್ ಟಿವಿ ಕರ್ನಾಟಕ, ದಾವಣಗೆರೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.